श्रीगुरुभ्यो नमः हरि ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम पादकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारम् वन्दे जयतं हरिं करोतु मम कल्याणं हरिर्हयमुखाभितः पृष्ठमध्वनामामि वरदोऽस्तु निरन्तरं वाणिते करवण्यपचरणो हृदि सर्वदा मद्वाक्यसरणीर्भूयात् श्रीमदाचार्यभावक समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ। ತಮ್ಮೆಲ್ಲರಿಗೆ ಮೊದಲಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಮಸ್ತ ವೀಕ್ಷಕರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ. ಸಂಕ್ರಾಂತಿ ಹಬ್ಬ ಅಂತ ಅಂದು ಕೂಡಲೇ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಮೊದಲನೇ ಭಾವನೆ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ತೆರಳುವಂತಹ ಪಥವನ್ನ ಬದಲಾವಣೆಯನ್ನು ಮಾಡ್ತಾನೆ. ತನ್ಮೂಲಕ ಇಡೀ ಜಗತ್ತಿಗೆ ಜೀವನಕ್ಕೆ ಹೊಸ ಪಥವನ್ನ ತೋರಿಸ್ತಾನೆ, ದಾರಿಯನ್ನ. ಇಲ್ಲಿವರೆಗೂ ದಕ್ಷಿಣಾಯಣ ರಾತ್ರಿ ಜಾಸ್ತಿಯಾಗಿ ಹಗಲು ಕಡಿಮೆ ಇರುವಂಥದ್ದು. ಇನ್ನು ಮುಂದೆ ಹಗಲು ಜಾಸ್ತಿ ಆಗತ್ತೆ ಉತ್ತರಾಯಣದಲ್ಲಿ, ದಕ್ಷಿಣಾಯಣ ಕತ್ತಲು ಕಡಿಮೆ ಆಗುವಂಥದ್ದು. ಶಾಸ್ತ್ರದ ಹಿನ್ನೆಲೆಯಲ್ಲಿ ಇದನ್ನ ಜೋಡಿಸಿಕೊಂಡ್ರೆ ಅಜ್ಞಾನದಿಂದ ಸುಜ್ಞಾನದವರೆಗೆ, ಅಂದ್ರೆ ಅಥವಾ ಅಜ್ಞಾನದಿಂದ ತತ್ವಜ್ಞಾನದ ಕಡೆಗೆ ನಾವು ಸಾಗುವಂತಹ ದಾರಿಯನ್ನು ತೋರಿಸುವಂಥದ್ದು ಅದು ಸಂಕ್ರಮಣ ಹಬ್ಬ. ದೇವತೆಗಳಿಗೂ ರಾತ್ರಿಕಾಲ ಮುಗಿದು ಹಗಲು ಪ್ರಾರಂಭವಾಗಿರುವಂಥದ್ದು. ಇಂದು ವೈಕುಂಠಾದಿದಲ್ಲಿ ಸನಕಾದಿ ಋಷಿಗಳು ದೇವಾನುದೇವತೆಗಳು ಭಗವಂತನ ಮುಂದೆ ದರ್ಶನ ಮಾಡಲಿಕ್ಕೆ ಬರ್ತಾರೆ. ಅದಕ್ಕೆ ವೈಕುಂಠ ಏಕಾದಶಿ, ಮುಕ್ಕೋಟಿ ದ್ವಾದಶಿ ಅಂತ ನಾವು ಆಚರಣೆಯನ್ನ ಮಾಡಿದ್ದೀವಿ. ಭಗವಂತನ ವಿಶೇಷವಾದ ಅನುಗ್ರಹ ಪಡಲಿಕ್ಕೋಸ್ಕರವಾಗಿ ದೇವಾನುದೇವತೆಗಳು ಬರುವಂಥದ್ದು. ಅದರ ಮುಂದುವರೆದ ಭಾಗ ಅದು ಮಕರ ಸಂಕ್ರಮಣ ಆಗಿರುವಂಥದ್ದು. ಭಾರೀ ಪ್ರಖ್ಯಾತವಾಗಿರುವಂತಹ ದೇವಸ್ಥಾನ ಆದಿರಂಗ, ಅಂತ್ಯರಂಗ ಮತ್ತು ಮಧ್ಯರಂಗ ಅನ್ನೋ ಪ್ರದೇಶದಲ್ಲಿ ಲೋಕವಿಲಕ್ಷಣನಾಗಿ ಮಲಗಿರುವಂತಹ ರಂಗನಾಥನಿಗೆ ಮಹಾಮಜ್ಜನವನ್ನ ಮಾಡಿಸ್ತಾರೆ. 80 ಕಿಲೋ ಬೆಣ್ಣೆಯಲ್ಲಿ ಅಲಂಕಾರವನ್ನ ಮಾಡುತ್ತಾರೆ. ಭಾರಿ ವಿಶೇಷವಾದ ಒಂದು ಕ್ರಮ ಅಲ್ಲಿ ನಾವು ಕಾಣುವಂಥದ್ದು. ಅವತ್ತಿನ ದಿವಸ, ಮಕರ ಸಂಕ್ರಮಣದ ದಿವಸ, ವಿಶೇಷವಾಗಿ ಗೋವುಗಳನ್ನ ಪೂಜಾ ಮಾಡ್ತಾರೆ. ಹಳ್ಳಿಗಳಲ್ಲಿ ಗೋಪಾಲಕರು, ಗೋವನ್ನ ಕಾಯುವಂತಹ ಗೋಪಾಲಕರು ಹಸುಗಳಿಗೆ ಸ್ನಾನವನ್ನ ಮಾಡಿಸಿ ಅರಿಶಿಣ, ಗೆಜ್ಜೆ ವಸ್ತ್ರ ಅವೆಲ್ಲವನ್ನ ಚೆನ್ನಾಗಿ ಅಲಂಕಾರವನ್ನ ಮಾಡಿ ಕುಂಕುಮವನ್ನ ಹಚ್ಚಿ ಆರತಿಯನ್ನ ಮಾಡುತ್ತಾರೆ, ಗೋಪೂಜೆಯನ್ನ ಮಾಡುತ್ತಾರೆ, ಗೋಗ್ರಾಸವನ್ನ ಕೊಡ್ತಾರೆ. ಕಾರಣ ಎಲ್ಲ ದೇವತೆಗಳ ಸನ್ನಿಧಾನ ಆ ಗೋವಿನಲ್ಲಿ ಕಾಣುವಂಥದ್ದು. ವೈಶ್ವದೇವ ಬಲಿಹರಣದ ನಂತರ ಗೋಗ್ರಾಸವನ್ನ ಕೊಟ್ಟು ಆ ಗೋವುಗಳಿಗೆ ಸಂತೋಷವನ್ನ ಪಡಿಸಬೇಕು. ಮಕರ ಸಂಕ್ರಮಣದ ದಿವಸ ಮಾಡಬೇಕಾಗಿರುವಂತಹ ಮುಖ್ಯವಾದ ಕರ್ತವ್ಯ ಒಂದು ಶ್ಲೋಕದಲ್ಲಿ ನಾವು ಕಾಣಬಹುದು. ತಿಲಸ್ನಾಯಿ ತಿಲೋದ್ವರ್ತಿ ತಿಲಹೋಮಿ ತಿಲೋದಕಿ ತಿಲಭುಕ್ತಿಲದಾತಾಚ ಷಟ್ತಿಲ ಪಾಪನಾಶಕಾಹ. ಪಂಚಾಂಗದಲ್ಲೂ ಬರೆದಿರ್ತಾರೆ. ಎಲ್ರಿಗೂ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಇದರ ವಿವರಣೆಯನ್ನು ನೀಡ್ತಾ ಇರುವಂಥದ್ದು. ಅವತ್ತಿನ ದಿವಸ ಅಂದ್ರೆ ಮಕರ ಸಂಕ್ರಮಣದ ದಿವಸ ವಿಶೇಷವಾಗಿ ತಿಲ, ಎಳ್ಳಿನಿಂದ 6 ಕೆಲಸವನ್ನ ಮಾಡಬೇಕಂತೆ. ಷಟ್ತಿಲ ಪಾಪನಾಶಕಾಹ. ಈ 6 ರೀತಿ ಎಳ್ಳನ್ನ ಬಳಸೋದ್ರಿಂದ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ. ಅದರ ಮೊದಲನೇದಾಗಿ ತಿಲಸ್ನಾಯಿ, ಸ್ನಾನ ಮಾಡೋ ಸಂದರ್ಭದಲ್ಲಿ ನೀರಿನ ಪಾತ್ರೆಯಲ್ಲಿ ಎಳ್ಳನ್ನ ಹಾಕಿ ಸ್ನಾನವನ್ನ ಮಾಡಬೇಕು. ಇನ್ನು ತಿಲೋದ್ವರ್ತಿ, ಎಳ್ಳಿನ ಎಳ್ಳೆಣ್ಣೆಯಿಂದ ದೀಪವನ್ನ ಹಚ್ಚಬೇಕು. ತಿಲಹೋಮಿ, ತಿಲಹೋಮವನ್ನ ಆಚರಣೆ ಮಾಡಬೇಕು. ಆಮೇಲೆ ತಿಲೋದಕಿ,
ತಿಲತರ್ಪಣವನ್ನ ಕೊಡಬೇಕು. ಆಮೇಲೆ ತಿಲಭುಕ್, ಎಳ್ಳು ಬೆಲ್ಲವನ್ನ ಸ್ವೀಕಾರ ಮಾಡ್ತಾರೆ, ತಿಂತಾರೆ, ಅದೇ ಉದ್ದೇಶ, ತಿನ್ಬೇಕು ಎಳ್ಳನ್ನ. ಇನ್ನು ತಿಲದಾತಾಚ, ತಿಲವನ್ನ ದಾನ ಕೊಡಬೇಕು. ಇವು 6 ಮುಖ್ಯವಾದ ಕರ್ತವ್ಯಗಳು. ಅದರಲ್ಲೂ ಸ್ತ್ರೀಯರಾಗಿರುವಂಥವರು ದಾಮೋದರನ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ರಜಸ್ವಲ ದೋಷದಿಂದ ವಿಮುಕ್ತರಾಗ್ತಾರೆ ಈ ದಾಮೋದರನ ಪೂಜೆಯಿಂದ. ಸ್ಮೃತಿ ಗ್ರಂಥಗಳು ಬಹಳ ವಿಸ್ತಾರವಾಗಿ ತಿಳಿಸ್ತವೆ. ಅದರಲ್ಲೂ ಮಕರ ಸಂಕ್ರಮಣದ ದಿವಸ ಸೂರ್ಯನಾರಾಯಣ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ. ಆ ತುಳಸಿ ಕಟ್ಟೆಯ ಮುಂಭಾಗದಲ್ಲಿ ಹಾಲಿನ ನೈವೇದ್ಯವನ್ನ ಸಮರ್ಪಣೆ ಮಾಡಬೇಕು. ಸೂರ್ಯನಿಗೆ ನಮಸ್ಕಾರವನ್ನ ಮಾಡಬೇಕು. ಪರ್ವಕಾಲ ಮಕರ ಸಂಕ್ರಾಂತಿ. ಗಂಗಾ, ಯಮುನಾ, ಗೋದಾವರಿ, ಕೃಷ್ಣ, ಕಾವೇರಿ, ತುಂಗಭದ್ರ ಈ ನದಿಗಳಲ್ಲಿ ಪ್ರಯತ್ನಪೂರ್ವಕವಾಗಿ ಹೋಗಿ ಆ ಮಕರ ಸಂಕ್ರಮಣ ದಿವಸ ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಆ ನದಿಗಳ ಸ್ನಾನಕ್ಕೆ ಮಹತ್ವವನ್ನ ಕೊಟ್ಟಿದ್ದಾರೆ. ಮಕರ ಸಂಕ್ರಮಣದ ಆಚರಣೆಯ ಬಗ್ಗೆನೂ ಸಾಮಾನ್ಯವಾಗಿ ನಾವು ಅಲ್ಲಲ್ಲಿ ನಾವು ಕಾಣುವಂಥದ್ದು, ಶಾಸ್ತ್ರದಲ್ಲಿ ಹೇಳಿರೋದನ್ನ ನಾವು ಪ್ರಯತ್ನಪೂರ್ವಕವಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. 5 ಮಣ್ಣಿನ ಕುಡಿಕೆಗಳಲ್ಲಿ ಬೋರೆಹಣ್ಣು, ಕಬ್ಬಿನ ತುಂಡುಗಳನ್ನ ಮಾಡಿ, ನೆಲಗಡಲೆ, ಹತ್ತಿ, ಕಡಲೆಕಾಳು, ಎಳ್ಳು, ಬೆಲ್ಲ, ಅರಿಶಿಣ, ಕುಂಕುಮ ಇವೆಲ್ಲವನ್ನ ತುಂಬಿಡ್ತಾರೆ. ದಾಮೋದರನನ್ನ ಪೂಜಾ ಮಾಡ್ತಾರೆ. ತುಳಸಿಗೆ ಬಾಗಿಣವನ್ನ ಸಮರ್ಪಣೆಯನ್ನ ಮಾಡಿ ಸುವಾಸಿನಿ ಸ್ತ್ರೀಯರಿಗೆ ಆ ಬಾಗಿನವನ್ನ ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ನೋಡಿ, ಎಲ್ಲ ಮುಗಿದ ಮೇಲೆ ಏನ್ ಹೇಳ್ತಾರೆ? ಎಳ್ಳು ಬೆಲ್ಲವನ್ನ ಕೊಟ್ಟು ಒಳ್ಳೊಳ್ಳೆ ಮಾತಾಡೋಣ. ಬಹಳ ಮಹತ್ವವಾಗಿರುವಂಥದ್ದು. ಪ್ರತಿಯೊಬ್ಬ ಹಿರಿಯರಿಗೂ, ಹಿರಿಯರಿಂದ ಕಿರಿಯರವರೆಗೂ ಎಲ್ರಿಗೂ ಆ ಎಳ್ಳು ಬೆಲ್ಲವನ್ನ ಕೊಟ್ಟು ನಮಸ್ಕಾರವನ್ನ ಮಾಡಿ ಅವರ ಆಶೀರ್ವಾದವನ್ನ ಪಡೆಯಬೇಕು. ಅದು ನಿಜವಾದ ಮಕರ ಸಂಕ್ರಮಣದ ಒಂದು ಆಚರಣೆಯ ಫಲ. ಎಳ್ಳು ಬೆಲ್ಲವನ್ನ ದಾನ ಮಾಡುವಂತಹ ಸಂದರ್ಭದಲ್ಲಿ ದಕ್ಷಿಣೆಯನ್ನ ಸಮೇತವಾಗಿ, ದಕ್ಷಿಣೆ ಇಟ್ಟೇ ದಾನವನ್ನಾಗಿ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಎಳ್ಳಿನ ಬರ್ಫಿಯನ್ನ ಮಾಡಿ ಎಲ್ಲ ಮಾಡ್ತಾರೆ. ವಿಶೇಷವಾಗಿ ಅದನ್ನ ದಾನ ಮಾಡಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು, ದಾನವನ್ನಾಗಿ ಮಾಡಬೇಕು. ಹೊಸದಾಗಿ ಮದುವೆ ಆಗಿರುವಂಥವರು ಸುವಾಸಿನಿ ಸ್ತ್ರೀಯರೇನಿದ್ದಾರಲ್ಲ, 5 ಮನೆಗೆ ತೆರಳಿ ಎಳ್ಳನ್ನ ಬೀರುವಂತಹ ಪದ್ಧತಿಯನ್ನು ನಾವು ಪರಂಪರೆಯಿಂದ ಕಾಣುವಂಥದ್ದು. ಅದು ಸಂಪ್ರದಾಯ ಬದ್ಧವಾಗಿರುವಂಥದ್ದು. ವಿವಾಹವಾದ ವರ್ಷದಿಂದ 5 ಸಂಖ್ಯೆಯಲ್ಲಿ ಬಾಳೆಹಣ್ಣಿನ ದಾನವನ್ನ ಕೂಡ ಹೆಚ್ಚು ಮಾಡ್ತಾ ಹೋಗ್ತಾರೆ. ಬಾಗಿಣವನ್ನ ಕೊಡ್ತಾರೆ. ಪ್ರತಿಯೊಬ್ಬರೂ ಕೂಡ ಹಿರಿಯರ ಮನೆಗೆ ತೆರಳಿ ಎಳ್ಳು ಬೆಲ್ಲವನ್ನ ಕೊಟ್ಟು ಪರಸ್ಪರ ಸಂತೋಷವನ್ನ ಹಂಚಿಕೊಳ್ಳಬೇಕು. ಮಕರ ಸಂಕ್ರಾಂತಿ ಉತ್ಸಾಹವನ್ನ ಹೆಚ್ಚು ಮಾಡುವಂಥದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತೀರ್ಥ ಸ್ನಾನವನ್ನ ಮಾಡಿ ಸೂರ್ಯೋದಯ ಆಗೋವರೆಗೂ ಪುರುಷನಾಗಿರುವಂತಹ, ಜಪಕ್ಕೆ ಅಧಿಕಾರಿಯಾಗಿರುವಂತಹ ಆ ವ್ಯಕ್ತಿ, ಬ್ರಾಹ್ಮಣನಾಗಿರುವಂಥವನು ವಿಶೇಷವಾಗಿ ಆ ಗಾಯತ್ರಿ ಜಪವನ್ನ ಮಾಡಬೇಕು. ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪ ಮಾಡಬೇಕು. ಇನ್ನೂ ಒಂದು ಬಹಳ ಮುಖ್ಯವಾದ ವಿಷಯ ಹೇಳ್ತಾರೆ ಶಾಸ್ತ್ರದಲ್ಲಿ. ಜಾತಕದಲ್ಲಿ ರವಿ ಯಾರಿಗೆ ಚೆನ್ನಾಗಿ ಇಲ್ಲೋ, ಅಂದ್ರೆ ರವಿ ದೋಷ ಯಾರಿಗೆ ಜಾತಕದಲ್ಲಿದೆನೋ, ಅಥವಾ ಶತ್ರುಸ್ಥಾನದಲ್ಲಿದ್ದಾನೋ, ಅಥವಾ ಕ್ರೂರ ಗ್ರಹಗಳ ಮಧ್ಯದಲ್ಲಿದ್ದು ತನ್ನ ಶಕ್ತಿಯನ್ನ ಕಳೆದುಕೊಂಡಿದ್ದಾನೋ, ಅಂಥವರು ಮಕರ ಸಂಕ್ರಾಂತಿ ಹಬ್ಬದ ದಿವಸ ರವಿಯನ್ನ, ಸೂರ್ಯನನ್ನ ವಿಶೇಷವಾಗಿ ಆಚರಣೆ ಮಾಡಬೇಕಪ್ಪ. ಸೂರ್ಯನನ್ನ ಆಚರಣೆ ಮಾಡೋದು ಹೇಗೆ? ಅವನನ್ನು ಉಪಾಸನೆ ಮಾಡೋದು. ಮೊದಲು ಗಾಯತ್ರಿ ಮಂತ್ರ ಜಪ, ಬ್ರಾಹ್ಮಣನಾದಂಥವನು ಗಾಯತ್ರಿ ಜಪ ಮಾಡಬೇಕು. ಇನ್ನು ವಿಶೇಷವಾಗಿ ಸೂರ್ಯ ನಮಸ್ಕಾರ ಎಲ್ಲರೂ ಮಾಡತಕ್ಕದ್ದು. ಗೋಧಿಯಿಂದ ಪಾಯಸವನ್ನ ಮಾಡಿ ವಿಶೇಷವಾಗಿ ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸಬೇಕು. ಹಸುಗಳಿಗೆ ಗೋಧಿಯನ್ನ ತಿನ್ಲಿಕ್ಕೆ ಕೊಡಬೇಕು. ಅದರಿಂದ ಸೂರ್ಯನ ಅನುಗ್ರಹ ಆಗುವಂಥದ್ದು ಅಂತ ಹೇಳ್ತಾರೆ. ಮಕರ ಸಂಕ್ರಮಣದ ಮರುದಿನ ಕರಿದಿನ ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ಕರಿದಿನ ದಿವಸ 5 ವರ್ಷದ ಒಳಗಿರುವಂತಹ ಮಕ್ಕಳಿಗೆ ಕರಿಯನ್ನ ಎರಿತಾರೆ. ಹಣ್ಣು, ಬೆಂಡು, ಬತ್ತಾಸು, ಶೇಂಗಾ, ಬೋರೆಹಣ್ಣು, ಕಬ್ಬಿನ ತುಂಡುಗಳು, ಗೋಡಂಬಿ, ದ್ರಾಕ್ಷಿ ಇವನ್ನೆಲ್ಲವನ್ನ ಸಣ್ಣದಾಗಿ ಹೆಚ್ಚಿ ಅದರಿಂದ ಕರಿಯನ್ನ ಇರುವಂಥದ್ದು ನಾವು ಕಾಣ್ತೀವಿ. ಮಕ್ಕಳಿಗೆ ಒಂದು ಉತ್ಸಾಹವನ್ನ ತುಂಬುವಂಥದ್ದು ಈ ಮಕರ ಸಂಕ್ರಮಣ.
ಮಕರ ಸಂಕ್ರಮಣವನ್ನ ಪೊಂಗಲ್ ಹಬ್ಬ ಅಂತಲೂ ಕರೀತಾರೆ. ಕೆಲವು ಕಡೆ ಹುಗ್ಗಿಯನ್ನ ಮಾಡಿ ಆ ಪೊಂಗಲ್ ಆ ಸಮರ್ಪಣೆ ಮಾಡುವಂಥದ್ದು ನಾವು ಕಾಣ್ತೀವಿ. ದಾಮೋದರನನ್ನ ವಿಶೇಷವಾಗಿ ಪ್ರೀತಿಯಿಂದ ಪೂಜೆಯನ್ನ ಮಾಡಬೇಕಂತ ಭಕ್ತಿಯಿಂದ. ಅದರಲ್ಲಿ ಸಂಕಲ್ಪದಲ್ಲಿ ಹೇಳ್ತಾರೆ, ಮಮ ಆಚರಿತ ವ್ರತಸ್ಯ ಸಮಗ್ರ ಸಂಪೂರ್ಣ ಫಲಾವಾಪ್ತ್ಯರ್ಥಂ. ಮಮ ಅಂತ ಹೇಳಿ ಆ ಸುವಾಸಿನಿ ಸ್ತ್ರೀ ಸಕಲ ಸೌಭಾಗ್ಯ ಸುಖ ಸಂತಾನ ಪ್ರಾಪ್ತಿ ದ್ವಾರ, ಸ್ತ್ರೀಯರಿಗೆ ಸೌಭಾಗ್ಯವತಿಯರಿಗೆ ಬೇಕಾಗಿರುವಂತಹ ಸೌಭಾಗ್ಯ ಸುಖ ಸಂತಾನ ವಿಶೇಷವಾಗಿ ಆ ದಾಮೋದರನ ಅನುಗ್ರಹದಿಂದ ಬರುವಂಥದ್ದು. ದಾಮೋದರನನ್ನ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಅದರ ಜೊತೆಗೆ ಈ ಮಕರ ಸಂಕ್ರಮಣದಲ್ಲಿ ಸಮಯ ಕೊಟ್ಟಿರ್ತಾರೆ, ಪರ್ವಕಾಲದ ಸಮಯ. ಆ ಪರ್ವಕಾಲದಲ್ಲಿ ಸ್ನಾನವನ್ನ ಮಾಡಿ ವಿಶೇಷವಾಗಿ ತರ್ಪಣವನ್ನ ಕೊಡಬೇಕು. ಇದರಲ್ಲಿ ಇನ್ನೂ ಎರಡು ವಿಷಯಗಳನ್ನು ಹೇಳ್ತಾರೆ. ಮಕರ ಸಂಕ್ರಮಣ ಸಾಮಾನ್ಯವಾಗಿ ನಾವೆಲ್ಲ ಏನನ್ಕೊಂಡಿದ್ದೀವಿ, ಮಕರ ಸಂಕ್ರಮಣ ಅದು ಪ್ರಖ್ಯಾತವಾಗಿ ನಮಗೆ ಗೊತ್ತಿರುವಂಥದ್ದು. ಪ್ರತಿ ತಿಂಗಳು ಸಂಕ್ರಮಣ ಆಗತ್ತೆ, ನಮ್ಗೆ ಗೊತ್ತೇ ಇಲ್ಲ ಬಹಳ ಜನಕ್ಕೆ. ಪ್ರತಿ ತಿಂಗಳು ಆಗುವಂತಹ ಸಂಕ್ರಮಣದಲ್ಲಿ ಒಂದೊಂದು ಪದಾರ್ಥಗಳನ್ನ ದಾನ ಕೊಡಬೇಕು ಅಂತ ಹೇಳ್ತಾರೆ. ಮೇಷ ಸಂಕ್ರಮಣದಲ್ಲಿ ಮೇಷದ ದಾನ, ವೃಷಭ ಸಂಕ್ರಮಣದಲ್ಲಿ ವೃಷಭದ ದಾನ, ಎತ್ತು ಮತ್ತು ಗೋದಾನ, ಮಿಥುನ ಸಂಕ್ರಮಣದಲ್ಲಿ ವಸ್ತ್ರದಾನ, ಅನ್ನಪಾನಾದಿಗಳ ದಾನ, ಕರ್ಕಾಟಕ ಸಂಕ್ರಮಣದಲ್ಲಿ ಘೃತ ಧೇನು, ತುಪ್ಪದಿಂದ ಧೇನುವನ್ನ ಬರೆದು ದಾನ ಮಾಡುವಂಥದ್ದು. ಆಮೇಲೆ ಸಿಂಹ ಸಂಕ್ರಮಣದಲ್ಲಿ ಸುವರ್ಣ ಸಹಿತ ವಾಹನ ದಾನವನ್ನು ಮಾಡುವಂಥದ್ದು. ಕನ್ಯಾ ಸಂಕ್ರಮಣದಲ್ಲಿ ವಸ್ತ್ರದಾನ ಮತ್ತು ಗೋದಾನ, ತುಲಾ ಸಂಕ್ರಮಣದಲ್ಲಿ ಧಾನ್ಯಗಳ ದಾನ, ವೃಶ್ಚಿಕ ಸಂಕ್ರಮಣದಲ್ಲಿ ವಸ್ತ್ರದಾನ ಗೃಹದಾನ, ಧನುಸ್ ಸಂಕ್ರಮಣದಲ್ಲಿ ವಸ್ತ್ರದಾನ ವಾಹನದಾನ, ಮಕರ ಸಂಕ್ರಮಣದಲ್ಲಿ ಕಟ್ಟಿಗೆಗಳ ದಾನ, ಆಮೇಲೆ ಕುಂಭ ಸಂಕ್ರಮಣದಲ್ಲಿ ಜಲದಾನ ಗೋದಾನ, ಮೀನ ಸಂಕ್ರಮಣದಲ್ಲಿ ಪುಷ್ಪದಾನ. ಇದು ಧರ್ಮಶಾಸ್ತ್ರ ನಮಗೆ ವಿಹಿತವಾಗಿ ಹೇಳಿರುವಂತಹ ದಾನಗಳು. ನಾವೀಗ ನಡೀತಾ ಇರುವಂಥದ್ದು ಮಕರ ಸಂಕ್ರಮಣ. ಹಾಗಾಗಿ ನಮಗೇನ್ ದಾನ ಹೇಳಿದ್ದಾರೋ ಆ ದಾನವನ್ನ ಕೊಡಬೇಕಪ್ಪ ಅಂತ ಹೇಳ್ತಾರೆ. ಅದರಲ್ಲೂ ಮಕರ ಸಂಕ್ರಮಣದಲ್ಲಿ ಕಟ್ಟಿಗೆ ದಾನ ಕೊಡ್ರಿ ಅಂತ ಏನ್ ಹೇಳಿದ್ದಾರೋ ಅದರ ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತೀವಿ. ಸ್ಕಾಂದ ಪುರಾಣ, ಧೇನುಂ ತಿಲಮಯೀ ರಾಜನ್ ದದ್ಯಾ ಉತ್ತರಾಯಣ ಬಂದಿರುವಂತಹ ಸಂದರ್ಭ. ಹಾಗಾಗಿ ಉತ್ತರಾಯಣ ಪರ್ವಕಾಲದಲ್ಲಿ ತಿಲಧೇನುವನ್ನ ಯಾರು ದಾನ ಮಾಡ್ತಾರೋ ಸರ್ವಾನ್ ಕಾಮಾನ್ ವಾಪ್ನೋತಿ ವಿಂದತೆ ಪರಮಂ ಸುಖಂ, ಅವರಿಗೆ ಎಲ್ಲಾ ರೀತಿಯ ಸುಖ ಸಿಗ್ತಾ ಇದೆ. ವಿಷ್ಣು ಧರ್ಮೋತ್ತರ ಪುರಾಣ ಹೇಳ್ತದೆ, ಈ ಉತ್ತರೇ ತ್ವಯನೇ ವಿಪ್ರ ವಸ್ತ್ರದಾನವನ್ನ ಮಾಡಬೇಕಂತೆ. ಈ ಸಂದರ್ಭದಲ್ಲಿ ಉತ್ತರಾಯಣದಲ್ಲಿ ತಿಲಪೂರ್ವಕವಾಗಿ ಎಳ್ಳಿನ ದಾನವನ್ನ ಮಾಡಬೇಕು. ಅದರಿಂದ ಏನಾಗತ್ತೆ, ದತ್ವಾ ಕೊಡೋದ್ರಿಂದ ರೋಗೈ ಪ್ರಮುಚ್ಚತೆ, ಎಲ್ಲಾ ರೋಗಗಳು ಪರಿಹಾರ ಆಗಿ ಹೋಗ್ತಾವೆ ಅಂತ ಹೇಳ್ತಾರೆ. ಅದರಲ್ಲೂ ಹೇಮಾದ್ರಿ ಖಂಡದಲ್ಲಿ ಒಂದೆರಡು ಮಾತು ಹೇಳ್ತಾರೆ. ಗೋಸವೇ ಯಾಗವನ್ನು ಮಾಡಿದ ಮೇಲೆ ರುದ್ರದೇವರು ಮಕರ ಸಂಕ್ರಮಣದಂದು ಎಳ್ಳನ್ನ ಸೃಷ್ಟಿ ಮಾಡಿದ್ದಾರೆ. ಆದ್ದರಿಂದ ಅವತ್ತಿನ ದಿವಸ ಅಂದ್ರೆ ಮಕರ ಸಂಕ್ರಮಣ ದಿವಸ ಎಳ್ಳನ್ನ ದಾನವನ್ನಾಗಿ ಕೊಡಬೇಕು. ಪುರಾ ಮಕರ ಸಂಕ್ರಾಂತೋ ಶಂಕರೋ ಗೋಸವೇ ಕೃತೆ ತಿಲಾನುತ್ಪಾದಯಾಮಾಸ ತೃಪ್ತಗೆ ಸರ್ವದೇಹಿನ. ಎಳ್ಳ್ಯಾಕೆ ಕೊಡಬೇಕು ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಶಾಸ್ತ್ರಕಾರರು. ಎಳ್ಳಿನಿಂದ ಎಳ್ಳು ದಾನ ಕೊಡಬೇಕು, ಜೊತೆಗೆ ಎಳ್ಳಿನಿಂದ ನೀರಿನಲ್ಲಿ ಹಾಕಿ ಸ್ನಾನವನ್ನು ಮಾಡಬೇಕು, ಮೈಯನ್ನ ಉಜ್ಜಿಕೊಳ್ಳಬೇಕು. ದೇವತೆಗಳಿಗೆ ಪಿತೃಗಳಿಗೆ ಎಳ್ಳಿನ ನೀರಿನಿಂದ ಅಧಿಕಾರಿಗಳು ತರ್ಪಣವನ್ನು ಕೊಡಬೇಕು. ತಿಲದಾನ ಉತ್ತರಾಯಣದಲ್ಲಿ ಭಾರಿ ವಿಶೇಷವಾಗಿ ಫಲವನ್ನು ಕೊಡುವಂಥದ್ದು. ತಿಲತೈಲೇನ ದೀಪಾಶ್ಚ ದೇಯಾ ಶಿವಗ್ರಹೇ ಶುಭ. ಎಳ್ಳೆಣ್ಣೆಯಿಂದ ದೀಪವನ್ನ ಹಚ್ಚಿ ಭಗವಂತನಿಗೆ ಸಮರ್ಪಣೆಯನ್ನ ಮಾಡೋದ್ರಿಂದ ಭಾರಿ ವಿಶೇಷವಾದ ಫಲವನ್ನ ಕೊಡ್ತಾ ಇದ್ದಾನೆ ಭಗವಂತ. ಯಾಕೆ ಅಂದ್ರೆ ಮಕರ ಸಂಕ್ರಮಣ ದಿವಸ ದಾನ ಕೊಡುವಂಥದ್ದು ಅಂತೇನಿದೆ ಅಲ್ಲ, ಅಯನೇ ಕೋಟಿ ಗುಣಿತಂ ಲಕ್ಷಂ ವಿಷ್ಣು ದೀಪ ಫಲಂ ಷಡೀತೀತಿ ಸಹಸ್ರಾಣಿ, ಅದಕ್ಕೆ ಫಲವನ್ನ ಹೇಳ್ತಾರೆ. ಸಾಮಾನ್ಯ ದಿನಗಳಲ್ಲಿ ಮಾಡಿದ ದಾನಕ್ಕಿಂತ ಉತ್ತರಾಯಣದ ಪುಣ್ಯ ಪರ್ವಕಾಲದಲ್ಲಿ ಮಾಡುವಂತಹ ದಾನ, ಅದರಲ್ಲೂ ಮಕರ ಸಂಕ್ರಾಂತಿಯಲ್ಲಿ ಮಾಡಿದ ದಾನ ಕೋಟಿ ಪಟ್ಟು ಫಲವನ್ನ ಕೊಡ್ತಾ ಇದೆ. ಯಾವುದೇ ಕಾರಣಕ್ಕೂ ತಿಳಿದ ಮೇಲೆ ಗೊತ್ತಾದ ಮೇಲೆ ಬಿಡಬಾರ್ದಪ್ಪ. ಒಳ್ಳೆಯ ಪುಣ್ಯವನ್ನ ಗಳಿಸುವಂತಹ ಅವಕಾಶ. ವಿಷ್ಣುಪದಿಯ ದಿವಸ ಮಾಡಿದ ದಾನ ಅದು
ಲಕ್ಷದಷ್ಟು ಅಧಿಕವಾದ ಫಲವನ್ನು ಕೊಡುವಂಥದ್ದು. ಚಂದ್ರಗ್ರಹಣ, ಸೂರ್ಯಗ್ರಹಣ ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ಅದರಲ್ಲೂ ಕಾರ್ತೀಕ, ಮಾಘ, ವೈಶಾಖ ಹುಣ್ಣಿಮೆಗಳಲ್ಲಿ ಮಾಡಿದ ದಾನ ಅನಂತವಾದ ಫಲವನ್ನು ಕೊಡುವಂಥದ್ದು. ಆಯನದಲ್ಲಿ ವಿಷ್ಣು ಬದಿಯಲ್ಲಿ ಗಂಗಾ ಸ್ನಾನ ಮಾಡಿ ಏನು ಫಲ ಬರಬೇಕು 6 ತಿಂಗಳ ಕಾಲ ಆ ಫಲ, ಅದಕ್ಕಿಂತಲೂ ಹೆಚ್ಚು ಫಲ ಮಕರ ಸಂಕ್ರಮಣದಲ್ಲಿ ಮಾಡಿದಂತಹ ದಾನ ಕೋಟಿ ಪಟ್ಟು ಫಲವನ್ನ ಕೊಡ್ತಾ ಇದೆ. ಸಂಕ್ರಾಂತಿಯಂದು ಶ್ರಾದ್ದವನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ. ಆದಿತ್ಯ ಸಂಕ್ರಮಣಂ ವಿಷ್ಣು ದ್ವಯಂ ವ್ಯತಿಪಾತೋ. ಕೊನೆಗೊಂದು ಮಾತು ಹೇಳ್ತಾರೆ, ಶ್ರಾದ್ದಮೇತತ್ ಯದ್ದತ್ತಂ ತದಂತ್ಯಾಯ ಕಲ್ಪತೆ. ವಿಷ್ಣು ಧರ್ಮೋತ್ತರ ಸೂತ್ರದಲ್ಲಿ ಹೇಳಿರುವಂಥದ್ದು, ಯಾರು ಶ್ರಾದ್ದವನ್ನ ಮಾಡ್ತಾರೋ ಅವರಿಗೆ ಸದ್ಗತಿಯಾಗತ್ತಂತೆ ಪಿತೃಗಳಿಗೆಲ್ಲ. ಕೊನೆಗೆ ಇನ್ನೂ ಒಂದು ಮಾತು ಹೇಳ್ತಾರೆ, ದಕ್ಷಿಣ ಭಾರತದಲ್ಲಿ ಇದಕ್ಕೆ ಪೊಂಗಲ್ ಹಬ್ಬ ಅಂತ ಕರೀತಾರೆ. ಧನುರ್ಮಾಸದಲ್ಲಿ ನಿತ್ಯವೂ ಹುಗ್ಗಿಯನ್ನ ಸಮರ್ಪಣೆ ಮಾಡ್ತಾರೆ. ಪೊಂಗಲ್ಲನ್ನ ಸಮರ್ಪಣೆ ಮಾಡಿ ಆ ಸಮರ್ಪಣೆ ಮಾಡೋದ್ರಿಂದ ಪೊಂಗಲ್ ಹಬ್ಬ ಅಂತಲೂ ಕರೀತಾರೆ. ಇನ್ನು ಈ ಏನು ಸಂಕ್ರಾಂತಿ ಕಾಲ ಅಂತ ಏನಿದೆ ಅಲ್ಲ, ಅದು ಭಾರಿ ವಿಶೇಷವಾಗಿರುವಂಥದ್ದು. ನಮಗೆ ಒಂದು ಪ್ರಶ್ನೆ ಇದೆ, ಸಂಕ್ರಾಂತಿ ಸಂಕ್ರಾಂತಿ ಅಂತ ಅಂತೀರಲ್ಲ, ಎಲ್ಲಾ ಮಾಸದಲ್ಲೂ ಬರ್ತದೆ ಅಂತ ಹೇಳಿದ್ರಿ, ಸಂಕ್ರಾಂತಿ ಕಾಲ ಅಂದ್ರೆ ಏನು? ಶಾಸ್ತ್ರದ ಭಾಷೆಯಲ್ಲಿ ಸ್ವಲ್ಪ ಹೇಳಿ, ಸಂಕ್ರಾಂತಿ ಅಂದ್ರೆ ಏನು ಅಂತ ಕೇಳಿದ್ರೆ ಅದಕ್ಕೆ ದೇವಿ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ. ಸೂರ್ಯ ಯಾವ ಕ್ಷಣಕ್ಕೆ ಒಂದು ರಾಶಿಯನ್ನ ಬಿಟ್ಟು ಮತ್ತೊಂದು ರಾಶಿಯನ್ನ ಪ್ರವೇಶ ಮಾಡ್ತಾನೋ ಅದಕ್ಕೆ ಸಂಕ್ರಾಂತಿ ಅಂತ ಕರೀತಾರೆ. 12 ರಾಶಿಗಳು, 12 ಮಾಸಗಳು, ಒಂದೊಂದು ರಾಶಿಯಲ್ಲಿ ಒಂದೊಂದು ಮಾಸದಲ್ಲಿ ಪ್ರವೇಶವನ್ನ ಮಾಡ್ತಾನೆ. ನಮಗೆ ಕಣ್ಣಿಗೆ ಕಾಣೋದೇ ಇಲ್ಲ ಆ ಪ್ರವೇಶ ಮಾಡಿರುವಂಥದ್ದು ಎಷ್ಟು ಸೂಕ್ಷ್ಮ ಅನ್ನೋದನ್ನ ಶಾಸ್ತ್ರಕಾರರು ನಮಗೆ ತಿಳಿಸಿಕೊಡ್ತಾರೆ. ಕಣ್ಣಿಗೆ ಕಾಣೋದಿಲ್ಲ, ಹಿಂದಿನ ರಾಶಿಯನ್ನ ಬಿಟ್ಟು ಮುಂದಿನ ರಾಶಿಯನ್ನ ಪ್ರವೇಶ ಮಾಡುವಂತಹ ಅತ್ಯಂತ ಸೂಕ್ಷ್ಮವಾದ ಕಾಲ. ಅದನ್ನ ವಿಭಾಗ ಮಾಡಿ ತೋರಿಸ್ತಾರೆ. ಹೇಗೆ ಸೂಕ್ಷ್ಮವಾದ ಕಾಲ? ಸುಖವಾಗಿ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ, ಕಲ್ಪನೆ ಮಾಡ್ಕೊಳ್ಬೇಕು ಅಂದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗತ್ತೆ. ಒಬ್ಬ ಸುಖವಾಗಿ ಕುಳಿತುಕೊಂಡಿರುವಂತಹ ವ್ಯಕ್ತಿ, ಸ್ವಸ್ಥವಾಗಿರುವಂತಹ ಮನಸ್ಸಿನಿಂದ ಕುಳಿತುಕೊಂಡಿರುವಂತಹ ವ್ಯಕ್ತಿ ಕಣ್ಣು ಮುಚ್ಚಿ ತೆಗೆಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೋ ಅದರ 30ನೆಯ ಒಂದಂಶವನ್ನ ತತ್ಪರ ಅಂತ ಕರೀತಾರೆ. ಈ ತತ್ಪರದ 100ನೇ ಒಂದು ಅಂಶವನ್ನ ತ್ರುಟಿ ಅಂತ ಕರೀತಾರೆ. ಆ ತ್ರುಟಿಯ 1001 ಅಂಶದ ಕಾಲದಲ್ಲಿ ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿಗೆ ಪ್ರವೇಶ ಮಾಡ್ತಾನೆ. ಕಲ್ಪನೆ ಸಹಿತ ಆಗೋದಿಲ್ಲ ನಮಗೆ, ಅಷ್ಟು ಸೂಕ್ಷ್ಮವಾದ ವಿಚಾರ. ಅಚಿಂತ್ಯವಾಗಿರುವಂಥದ್ದು, ಅತರ್ಕ್ಯವಾಗಿರುವಂಥದ್ದು. ಸ್ವಸ್ಥೇನರೇ ಸುಖಾಸೀನೇ ಯಾವತ್ ಸ್ಪಂದತಿ ಲೋಚನಂ. ಶ್ಲೋಕದಲ್ಲೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಇರ್ಲಿ, ಈ ರೀತಿಯಾಗಿ ಆ ಸಂಕ್ರಮಣ ಕಾಲ ಏನಿದೆ ಅಲ್ಲ, ಭಾರಿ ವಿಶೇಷವಾಗಿರುವಂಥದ್ದು. 12 ಸಂಕ್ರಮಣಗಳು ಭಾರಿ ವಿಶೇಷವಾದ ಫಲವನ್ನ ಕೊಡುವಂಥದ್ದು. ಯಾವ ದಿವಸ ಬರ್ತದೋ ಆ ದಿವಸದಿಂದ ಆ ಸಂಕ್ರಮಣಕ್ಕೆ ಆಯಾ ಹೆಸರು, ಅದು ಒಂದು ಮತ್ತು ವಿಶೇಷವನ್ನ ಹೇಳ್ತಾರೆ. ಯಾಯಾ ಸನ್ನಿತ ನಾಡ್ಯಾಸ್ತಾಸ ಪುಣ್ಯ ತಮಾಸ್ಮೃತಾಹ. ಹೇಮಾದ್ರಿಯಲ್ಲಿ ಹೇಳುವಂಥದ್ದು. ಸಂಕ್ರಾಂತಿ ಭಾನುವಾರ ಬಂದ್ರೆ ಅದಕ್ಕೆ ಘೋರ ಅಂತ ಕರೀತಾರೆ. ಸೋಮವಾರ ಬಂದ್ರೆ ಧ್ವಾಂಕ್ಷಿ ಅಂತ ಕರೀತಾರೆ. ಮಂಗಳವಾರ ಬಂದ್ರೆ ಮಹೋದರಿ, ಬುಧವಾರ ಬಂದ್ರೆ ಮಂದಾಗ್ನಿ, ಗುರುವಾರ ಬಂದ್ರೆ ಮಂದ, ಶುಕ್ರವಾರ ಬಂದ್ರೆ ಮಿಶ್ರಿತ, ಶನಿವಾರ ಬಂದ್ರೆ ರಾಕ್ಷಸಿ. ಹೀಗೆ ವಾರಗಳಿಗೆ ಅನುಗುಣವಾಗಿ ಮಕರ ಸಂಕ್ರಮಣಕ್ಕೆ ಆಯಾ ಹೆಸರನ್ನು ಕೊಟ್ಟಿದ್ದಾರೆ. ಮಕರ ಸಂಕ್ರಮಣ ದಿವಸ ವಿಶೇಷವಾಗಿ ತಿಲಸ್ನಾನ, ತಿಲದಾನ, ತಿಲಹೋಮ, ತಿಲೋದಕ, ತರ್ಪಣವನ್ನ ಕೊಡುವಂಥದ್ದು, ದೀಪವನ್ನ ಹಚ್ಚುವಂಥದ್ದು ಎಳ್ಳೆಣ್ಣೆಯಿಂದ, ಜೊತೆಗೆ ತಿಲದಾನವನ್ನ ಮಾಡುವಂಥದ್ದು ಬಹಳ ವಿಶೇಷವಾಗಿ ಮಾಡುವಂತಹ ಇವೆಲ್ಲ ಕರ್ಮಗಳು. ಈ ಎಲ್ಲ ಕರ್ಮಗಳನ್ನ ಮಾಡೋದ್ರಿಂದ, ಅದರಲ್ಲೂ ಆ ಮಕರ ಸಂಕ್ರಮಣದ ಸಮಯವನ್ನು ಕೊಟ್ಟಿರ್ತಾರೆ ಪಂಚಾಂಗದಲ್ಲಿ. ಆ ಸಮಯಕ್ಕೆ ಆ ಸಂಕ್ರಮಣದ ಕಾಲ ಪರ್ವಕಾಲ ಅಂತ ಕರೀತಾರದಕ್ಕೆ. ಆ ಪರ್ವಕಾಲದಲ್ಲಿ ಸ್ನಾನವನ್ನ ಮಾಡಿ ವಿಶೇಷವಾಗಿ ಪಿತೃಗಳ ಉದ್ದೇಶವಾಗಿ ತರ್ಪಣವನ್ನ ಕೊಡೋದ್ರಿಂದ, ಎಳ್ಳಿನಿಂದ ಆ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡಲಿಕ್ಕೆ ಬರುವಂತಹ, ಮಾಡಲೇಬೇಕಾಗಿರುವಂತಹ ಮಕರ ಸಂಕ್ರಮಣದ ಆಚರಣೆಯ ಒಂದು ಸರಳವಾದ ವಿಧಾನ.